ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಎಡವಟ್ಟು ಮಾಡಿಕೊಂಡಿದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಡ್ರಾಮಾ ಕಲಾವಿದೆಯರ ಡ್ಯಾನ್ಸ್, ಲೇಡಿ ಪಾತ್ರಧಾರಿಗೆ ಆಸ್ಪತ್ರೆಯೇ ಮೇಕಪ್ ಕೊಠಡಿ ಆಗಿಬಿಟ್ಟಿದೆ. ಶ್ರೀರಂಗಪಟ್ಟಣದ ಶಾಸಕರು ಮಾಡಿಕೊಂಡಿರುವಂತಹ ಎಡವಟ್ಟಿದು. ಸರ್ಕಾರಿ ಆಸ್ಪತ್ರೆಯಲ್ಲಿ ಡ್ರಾಮಾ ಕಲಾವಿದೆಯರ ಡ್ಯಾನ್ಸ್ ಆಗಿತ್ತು. ಲೇಡಿ ಪಾತ್ರಧಾರಿಗಳಿಗೆ ಆಸ್ಪತ್ರೆಯೇ ಮೇಕಪ್ ಕೊಠಡಿ ಆಗಿದೆ. ಆಸ್ಪತ್ರೆಯಲ್ಲೇ ಮಹಿಳಾ ಪಾತ್ರಧಾರಿಗಳು ಡ್ಯಾನ್ಸು, ರೀಲ್ಸು ಎಲ್ಲವೂ ಮಾಡಿದ್ದಾರೆ. ಹಾಸ್ಪಿಟಲ್ನಲ್ಲಿ ಸೊಂಟ ಬಳುಕಿಸಿ ರೀಲ್ಸ್ ಮಾಡಿದ್ದಾರೆ ಕಲಾವಿದೆ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗಿದೆ. ತಾಯಿ ಬರ್ತ್ಡೇ ಕಾರ್ಯಕ್ರಮ ನೆಪದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸರ್ಕಾರಿ ಆಸ್ಪತ್ರೆ ದುರ್ಬಳಕೆ ಆಗಿದ್ದಕ್ಕೆ ಸಾರ್ವಜನಿಕರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಶಾಸಕನ ವೈಯಕ್ತಿಕ ಕಾರ್ಯಕ್ರಮಕ್ಕೆ ಆಸ್ಪತ್ರೆ ಕೊಠಡಿಗಳ ದುರ್ಬಳಕೆ ಆಗಿದೆ ಎನ್ನುವಂತ ಆರೋಪ. ಇದೇನಾ ಶಾಸಕರೇ ನಿಮ್ಮ ಕಾರ್ಯವೈಖರಿ? ಹಾಗಾದ್ರೆ ನೋಡ್ತಾ ಇರಬಹುದು, ಒಂದು ವೈಯಕ್ತಿಕ ಕಾರ್ಯಕ್ರಮಕ್ಕಾಗಿ ಸರ್ಕಾರಿ ಆಸ್ಪತ್ರೆಯನ್ನ ಶಾಸಕರು ಹೇಗೆ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಒಂದ್ ಕಡೆಯಲ್ಲಿ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಎಡವಟ್ಟು ಮಾಡಿಕೊಂಡಿದ್ದಕ್ಕೆ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಡ್ರಾಮಾ ಕಲಾವಿದೆಯರು ಹೇಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇದ್ಯಾವುದೋ ಹೋಟೆಲ್ ರೂಮ್ ಅಲ್ಲ, ಇದು ಹಾಸ್ಪಿಟಲ್ಲು, ಆಸ್ಪತ್ರೆ, ಜನರಿಗೆ ಚಿಕಿತ್ಸೆ ಕೊಡಿಸಬೇಕಾದಂಥ ಸ್ಥಳ. ಆದರೆ ಅಲ್ಲಿ ಮೇಕಪ್ ಮಾಡ್ಕೊಳ್ಳೋಕೆ ಅದನ್ನು ಬಳಸ್ತಾ ಇದ್ದಾರೆ, ಡ್ರೆಸ್ ಚೇಂಜ್ ಮಾಡ್ತಾ ಇದ್ದಾರೆ, ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಾಲಕೃಷ್ಣ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಾಲಕೃಷ್ಣ, ಸರ್ಕಾರಿ ಆಸ್ಪತ್ರೆಯಲ್ಲಿ ರೀಲ್ಸು, ಡ್ಯಾನ್ಸು ಜೋರಾಗಿದೆ. ಶಾಸಕರ ನಡೆ ಬಗ್ಗೆ ಯಾವ ರೀತಿಯಾದಂಥ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಆ ಭಾಗದಲ್ಲಿ? ನಿಜವಾಗ್ಲೂ ಸಂಪತ್, ಇದು ನಿಜವಾಗ್ಲೂ ತಲೆ ತಗ್ಗಿಸುವಂತ ವಿಚಾರ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಒಬ್ರು ಜವಾಬ್ದಾರಿಯುತ ಶಾಸಕರು ಈ ರೀತಿ ಮಾಡಿರುವಂತದ್ದು ಎಲ್ಲರ ಆಕ್ರೋಶಕ್ಕೆ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಅರಕೆರೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಒಂದು ವೈಯಕ್ತಿಕ ಕಾರ್ಯಕ್ರಮದಲ್ಲಿ ಏನು ಸರ್ಕಾರಿ ಆಸ್ಪತ್ರೆನ ದುರ್ಬಳಕೆ ಮಾಡ್ಕೊಂಡಿರುವಂತದ್ದು, ಅಲ್ಲಿ ಬಂದಂತ ಕಲಾವಿದ್ರನ್ನ ಆಸ್ಪತ್ರೆಯಲ್ಲೇ ಡ್ರೆಸ್ ಚೇಂಜ್ ಮಾಡುವಂಥದ್ದು, ಮತ್ತೆ ಮೇಕಪ್ ಮಾಡುವಂಥದ್ದು, ಮತ್ತೆ ಅವರು ಅಲ್ಲೇ ರೀಲ್ಸ್ ಮಾಡಿರುವಂಥದ್ದು, ಇವೆಲ್ಲ ನಿಜವಾಗ್ಲೂ ಎಲ್ಲರ ಆಕ್ರೋಶಕ್ಕೆ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಒಬ್ರು ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಈ ರೀತಿ ಆಸ್ಪತ್ರೆನ ದುರ್ಬಳಕೆ ಮಾಡ್ಕೊಂಡಿರೋದು ಎಲ್ಲರ ಕಣ್ಣಿಗೆ ಒಂದು ಗುರಿಯಾಗಿದೆ ಅಂತಾನೆ ಹೇಳ್ಬೋದು. ಈಗ ಆಕ್ರೋಶ, ಎಲ್ಲರೂ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಒಬ್ರು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಶಾಸಕರು ಈ ರೀತಿ ಮಾಡಿರುವಂತದ್ದು ಎಷ್ಟು ಸರಿ? ಅಂದ್ರೆ ಈಗ ಶಾಸಕರಿಗೆ ಎದುರಿ ಆಸ್ಪತ್ರೆ ಅಧಿಕಾರಿಗಳು ಕೂಡ, ಏನು DHO ಆಗಿರ್ಬೋದು, ಎಲ್ಲರೂ ಕೂಡ ಅವ್ರಿಗೆ ಸ್ಪಂದಿಸಿರುವಂತದ್ದು ನಿಜವಾಗ್ಲೂ ಎಲ್ಲರ ಆಕ್ರೋಶಕ್ಕೆ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು. ಒಬ್ರು ಕಲಾವಿದೆ ಅಲ್ಲೋಗಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದಲ್ಲದೆ ಅಲ್ಲೇ ರೀಲ್ಸ್ ಮಾಡೋದು, ಇವೆಲ್ಲ ನಿಜವಾಗ್ಲು ಎಲ್ಲರ ಒಂದು ಕೆಂಗಣ್ಣಿಗೆ ಗುರಿಯಾಗಿದೆ ಅಂತಾನೆ ಹೇಳ್ಬೋದು. ಇದು ಅವರ ವೈಯಕ್ತಿಕ ಒಂದು ಕಾರ್ಯಕ್ರಮ, ಅವ್ರ ಮನೇಲೋ ಇಲ್ಲ ಬೇರೆ ಕಡೆ ಎಲ್ಲಾರೋ ಪೆಂಡಲ್ ಹಾಕ್ಸೋ ಮಾಡ್ಬೋದಾಗಿತ್ತು. ಆದ್ರೆ ಇವರು ಆಸ್ಪತ್ರೆನ ಈ ರೀತಿ ಉಪಯೋಗಿಸ್ಕೊಂಡಿರೋದು ನಿಜವಾಗ್ಲೂ ಎಲ್ಲರ ಆಕ್ರೋಶಕ್ಕೆ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು. ಈಗ ಎಲ್ಲ ಕಡೆ ಇದು ವೈರಲ್ ಆಗಿದೆ. ಈ ಸುದ್ದಿ ವೈರಲ್ ಆಗಿ ಎಲ್ಲರೂ ಕೂಡ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಶಾಸಕರು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಶಾಸಕರು ಒಂದು ಜವಾಬ್ದಾರಿ ಸ್ಥಾನದಲ್ಲಿರುವಂತವ್ರು, ಅವರು ಕೇರ್ ತಗೋಬೇಕಾಗಿತ್ತು, ನಾವು ಯಾವ ರೀತಿ ಇರಬೇಕು, ಏನ್ ಮಾಡ್ಬೇಕು ಅಂತೇಳಿ. ಆದ್ರೆ ಈ ರೀತಿ ಮಾಡಿರುವಂತದ್ದು ನಿಜವಾಗ್ಲೂ ಎಲ್ಲರ ಒಂದು ಕೆಂಗಣ್ಣಿಗೆ ಗುರಿಯಾಗಿದೆ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಬಾಲಕೃಷ್ಣ, ತಮ್ಮ ಡೀಟೇಲ್ಸ್ಗಾಗಿ.